ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಏಪ್ರಿಲಲ್ಲಿ ಪೆಹಲ್ಗಾಮ್, ನವೆಂಬರಲ್ಲಿ ಡೆಲ್ಲಿ. ಭಯೋತ್ಪಾದಕರು ಭಾರತಕ್ಕೆ ನುಗ್ಗಿದ್ರು. ಭಾರತದಲ್ಲಿ ಉಗ್ರ ದಾಳಿಗಳಾಗ್ತಾ ಇವೆ. ಏನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ? ಸಹಜವಾಗಿ ಕೇಳಬೇಕಾದ ಪ್ರಶ್ನೆ ಇದು. ಯಾಕೆಂದ್ರೆ ಕಳೆದ 10-12 ವರ್ಷಗಳಿಂದ ಕಾಶ್ಮೀರದಲ್ಲಿ ಬಿಟ್ಟರೆ ಬೇರೆಲ್ಲೂ ಉಗ್ರ ದಾಳಿಗಳು ನಡೆದಿರಲಿಲ್ಲ. ಈ ಹಿಂದೆಲ್ಲ ಸಾಕಷ್ಟು ದಾಳಿಗಳನ್ನು ಕಂಡಿದ್ದ ಭಾರತಕ್ಕೆ ಕಳೆದ 1 ದಶಕದಿಂದ ಈಚೆಗೆ ಉಗ್ರ ದಾಳಿಗಳು ಮರೆತೇ ಹೋಗಿದ್ವು. ಹೀಗಾಗಿ ಈಗ ದೆಹಲಿಯಲ್ಲಿ ಆಗಿರೋ ಸ್ಫೋಟ ಆತಂಕಕ್ಕೆ ಕಾರಣ ಆಗ್ತಾ ಇದ್ರೆ, ಬೆಚ್ಚಿ ಬೀಳಿಸ್ತಾ ಇದ್ರೆ ಆಶ್ಚರ್ಯ ಏನಿಲ್ಲ. ಆದ್ರೆ ಏನು ಮಾಡ್ತಾ ಇದೆ ಸರ್ಕಾರ? ಎಲ್ಲಿ ಮಲಗಿದ್ವು ಏಜೆನ್ಸಿಗಳು? ಇದು ಬೇಹುಗಾರಿಕಾ ವೈಫಲ್ಯ. ಚುನಾವಣಾ ಸಮಯದಲ್ಲೇ ಉಗ್ರ ದಾಳಿಗಳು ಯಾಕಾಗತ್ವೆ? ಈ ಥರದ ಪ್ರಶ್ನೆಗಳನ್ನ ಮಾಡ್ತಾ ಇದಾರಲ್ಲ. ಇಲ್ಲಿ ದಾಳಿ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಅವರೆಲ್ಲ ಈ ಪ್ರಶ್ನೆ ಮಾಡ್ತಾ ಇರೋರ ಬ್ರದರ್ಸೇ. ಹಿಂಗಾಗಿ ಅವರನ್ನೇ ಕೇಳಿ ಯಾವಾಗ ಯಾಕೆ ದಾಳಿ ಮಾಡ್ತಾರೆ ಅನ್ನೋದನ್ನ ಕ್ಲಾರಿಫೈ ಮಾಡಿಬಿಟ್ರೆ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿಬಿಡುತ್ತೆ. ಇನ್ನು ದೆಹಲಿಯ ವಿಷಯಕ್ಕೆ ಬರೋದಾದ್ರೆ ಗೆಳೆಯರೆ, ದೆಹಲಿಯ ಬಗ್ಗೆ ನಾನಾ ಏಜೆನ್ಸಿಗಳು ನಾನಾ ಕೋನಗಳಿಂದ ತನಿಖೆಯನ್ನು ಶುರು ಮಾಡಿವೆ. ಈಗಾಗಲೇ ಒಂದಷ್ಟು ಮಂದಿಯನ್ನ ವಶಕ್ಕೂ ಪಡ್ಕೊಂಡಿದ್ದಾರೆ. ವಿಚಾರಣೆ ಆರಂಭ ಆಗಿದೆ. ಇದೇ ಸಂದರ್ಭದಲ್ಲಿ ಇಲ್ಲಿ ದಾಳಿಗಳಿಗೆ ವೈಟ್ ಕಾಲರ್ ಜನರನ್ನ ಯಾರು ಹೇಗೆ ಆಯ್ಕೆ ಮಾಡಿದ್ರು ಅನ್ನೋ ಬಗ್ಗೆ ಚರ್ಚೆಗಳು ಶುರುವಾಗಿವೆ. ಹಾಗೆ ದೆಹಲಿ ಬಾಂಬ್ ಸ್ಫೋಟಕ್ಕೂ ಮುನ್ನ ಒಂದಷ್ಟು ಘಟನೆಗಳ ಬಗ್ಗೆ ಕೂಡ ಇಂಟರ್ನೆಟ್ ಅಲ್ಲಿ ಭಾರಿ ಚರ್ಚೆ ಆರಂಭ ಆಗಿದೆ. ಹಾಗಾದ್ರೆ ಯಾವುವು ಆ ಘಟನೆಗಳು? ಅಲ್ಲಿ ಯಾರ್ಯಾರನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ? ಗೆಳೆಯರೆ, ಅದನ್ನ ನಾನು ಬಂಧನ ಅಂತ ಹೇಳುವುದಿಲ್ಲ. ಅರೆಸ್ಟೇ ಬೇರೆ, ವಶಕ್ಕೆ ಪಡೆದು ವಿಚಾರಣೆ ಮಾಡೋದೇ ಬೇರೆ. ಇಲ್ಲಿ ಒಂದಷ್ಟು ಜನರನ್ನ ಪೊಲೀಸರು ವಿಚಾರಣೆಗಾಗಿ ಕರ್ಕೊಂಡು ಹೋಗಿದ್ದಾರೆ. ಸ್ಫೋಟದಲ್ಲಿ ಅವರ ಪಾತ್ರ ಇದೆ ಅನ್ನೋದು ಗೊತ್ತಾದ್ರೆ ಮಾತ್ರ ಅವರನ್ನ ಅರೆಸ್ಟ್ ಮಾಡಲಾಗತ್ತೆ. ಇನ್ನು ಅಲ್ಲಿ ವೈದ್ಯರ ನೆಟ್ವರ್ಕ್ ಸಿಕ್ಕಿದೆಯಲ್ಲ, ಅದರಲ್ಲೊಬ್ಬಳು ಮಹಿಳಾ ವೈದ್ಯೆ ಕೂಡ ಇದ್ದಾಳೆ, ಲೇಡಿ ಡಾಕ್ಟರ್. ಅವಳಿಗೂ ಜೈಷ್ನ ಮಹಿಳಾ ಜಿಹಾದಿ ಗುಂಪಿಗೂ ಸಂಬಂಧ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾರವಳು? ಅವಳ ಬಗ್ಗೆ ಏನು ಸುದ್ದಿ? ಬನ್ನಿ ನೋಡೋಣ. ಸ್ನೇಹಿತರೆ, ದೆಹಲಿಯ ಬ್ಲಾಸ್ಟ್ ಅನ್ನೋದು ಭಾರತದಲ್ಲಿ ಭಯೋತ್ಪಾದನೆಯ ಹೊಸ ಮುಖವನ್ನ ಅನಾವರಣ ಮಾಡ್ತಾ ಇದೆ. ಇಲ್ಲಿವರೆಗೆ ಬಾಂಬ್ ಬ್ಲಾಸ್ಟ್ಗಳಲ್ಲಿ ಭಾಗಿಯಾದವರು, ಅದರಲ್ಲಿ ಫಿದಾಯಿನ್ಗಳ ಥರ ಸತ್ತವರು ಎಲ್ಲ ಮದರಸಾ ಛಾಪುಗಳೇ ಆಗಿರ್ತಾ ಇದ್ರು. ಅವಿದ್ಯಾವಂತರು, ಗುಜರಿ, ಪಂಕ್ಚರ್ ಗಿರಾಕಿಗಳು ಇಂಥವರಲ್ಲಿ ಹೆಚ್ಚಾಗಿರ್ತಾ ಇದ್ರು. ಈ ವಿದ್ಯಾವಂತ ಸಮುದಾಯ ಉಗ್ರವಾದಿಗಳಾಗ್ತಾ ಇರಲಿಲ್ಲ ಅಂತಲ್ಲ, ಆದರೆ ಅವರು ಮಾಡಿಸುವ ಜಾಗದಲ್ಲಿ ಕೂತಿರ್ತಾ ಇದ್ರು. ಮಾಸ್ಟರ್ ಮೈಂಡ್ಗಳಾಗಿ ಕಾಣಿಸ್ಕೊಳ್ತಾ ಇದ್ರು, ಆದರೆ ಅವರೇ ಫಿದಾಯಿನ್ಗಳಾಗ್ತಾ ಇರಲಿಲ್ಲ. ಆದರೆ ಈಗ ಆ ಸ್ಟೈಲು ಕೂಡ ಬದಲಾಗಿದೆ. ಇಂಜಿನಿಯರ್ಗಳು, ವೈದ್ಯಕೀಯ ಶಿಕ್ಷಣವನ್ನು ಪಡೆದವರು, ವೈದ್ಯಕೀಯ ವಿದ್ಯಾರ್ಥಿಗಳು ಇಂಥವರು ಕೂಡ ಈ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದರಲ್ಲೂ ಮಹಿಳಾ ಡಾಕ್ಟರ್ಗಳು ಕೂಡ ಈ ಭಯೋತ್ಪಾದಕರ ತಂಡದಲ್ಲಿರೋದು ತುಂಬಾನೇ ಆತಂಕಕಾರಿಯಾಗಿ ಕಾಣ್ತಾ ಇದೆ. ಸೊ ಇಲ್ಲಿ ಮೊದಲ ಪ್ರಶ್ನೆ ಹುಟ್ಟೋದು, ಈ ವೈಟ್ ಕಾಲರ್ಗಳನ್ನು ಈ ರೀತಿಯ ಕೃತ್ಯಕ್ಕೆ ಬಳಸಿಕೊಳ್ಳುವ ತಂತ್ರವನ್ನು ಹೆಣೆದವರು ಯಾರು ಅನ್ನೋದು. ಹಾಗೆ ನೋಡಿದರೆ ಗಾಜಾಪಟ್ಟಿಯಲ್ಲಿ ಹಮಾಸ್ ಈ ರೀತಿಯ ಕೆಲಸವನ್ನು ಮಾಡುತ್ತೆ. ಅವರು ಆಸ್ಪತ್ರೆಗಳಲ್ಲಿ ಸ್ಫೋಟಕಗಳನ್ನು ಇಟ್ಟಿರ್ತಾರೆ. ಆಸ್ಪತ್ರೆಗಳ ಮೇಲೆ ಸಹಜವಾಗಿ ಯಾರು ದಾಳಿ ಮಾಡೋದಿಲ್ಲ. ಮಾಡಿದರೆ ಅದನ್ನು ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಬಿಂಬಿಸೋದಕ್ಕೆ, ವಿಕ್ಟಿಮ್ ಕಾರ್ಡ್ ಅನ್ನ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಹಮಾಸ್ ಉಗ್ರರು ಆಸ್ಪತ್ರೆಗಳಲ್ಲಿ ಅಡಗುತಾಣಗಳನ್ನ ಮಾಡ್ಕೊಂಡಿದ್ರು. ಆಸ್ಪತ್ರೆಯ ಕೆಳಗೆ ಬಂಕರ್ಗಳನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ರು. ಹಾಗೇನೆ ಯಾವುದೇ ದಾಳಿಗಳಾಗಬೇಕಿದ್ರು, ಎಲ್ಲಿಗೆ ಉಗ್ರರನ್ನ ಕಳುಹಿಸಬೇಕಿದ್ರು ಆಸ್ಪತ್ರೆಯಿಂದಲೇ ವೆಪನ್ಗಳು ಹೋಗುವ ಹಾಗೆ, ಆಂಬ್ಯುಲೆನ್ಸ್ಗಳಲ್ಲಿ ಉಗ್ರರು ಓಡಾಡುವ ಹಾಗೆ ನೋಡಿಕೊಳ್ಳಲಾಗ್ತಾ ಇತ್ತು. ಈಗ ಭಾರತದಲ್ಲಿ ಕೂಡ ಹಮಾಸ್ನ ಮಾದರಿಯನ್ನ ಫಾಲೋ ಮಾಡೋ ಪ್ರಯತ್ನ ನಡೀತಾ ಇದೆ. ಆಸ್ಪತ್ರೆಗಳ ಕಬೋರ್ಡುಗಳಲ್ಲಿ ಸ್ಫೋಟಕಗಳು, ಬಂದೂಕುಗಳು ಹಾಗೂ ಇನ್ನಿತರೆ ಅಪಾಯಕಾರಿ ವಸ್ತುಗಳು ಸಿಕ್ಕಿವೆ. ಇದು ಭಾರತದಲ್ಲಿ ಭಯೋತ್ಪಾದನೆ ತನ್ನ ಕಾರ್ಯಾಚರಣೆಯ ಶೈಲಿಯನ್ನ ಬದಲಾಯಿಸಿಕೊಳ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ, ನಿಜ. ಆದರೆ ಇದೆಲ್ಲವನ್ನ ಆಪರೇಟ್ ಮಾಡೋದಕ್ಕೆ ಯಾರಾದರೂ ಇರಬೇಕಲ್ಲ. ಆ ಮೂಲ ಯಾವುದು? ಎಸ್, ಆ ಮೂಲದ ಹೆಸರು ಇರ್ಫಾನ್ ಅಹಮದ್. ಈಗ ಪೊಲೀಸರು ಹಾಗೂ ತನಿಖಾ ಸಂಸ್ಥೆಗಳು ಹೆಚ್ಚು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದು ಇದೇ ಇರ್ಫಾನ್ ಅಹಮದ್ ಮೇಲೆ. ಈಗಾಗಲೇ ಜಮ್ಮು ಕಾಶ್ಮೀರದ ಪೊಲೀಸರು ಅವನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಇರ್ಫಾನ್ ಜಮ್ಮು ಕಾಶ್ಮೀರದ ಶೋಪಿಯಾನ್ನಲ್ಲಿ ಮಸೀದಿಯೊಂದರ ಇಮಾಮ್ ಆಗಿದ್ದ. ಇವನು ಮತಾಂಧತೆಯನ್ನು ಬೆಳೆಸ್ಕೊಂಡಿದ್ದ ಹಾಗೂ ಭಯೋತ್ಪಾದಕ ಸಂಘಟನೆಗಳ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದ. ಹಾಗೆಯೇ ವೈಟ್ ಕಾಲರ್ಗಳನ್ನು ರ್ಯಾಡಿಕಲೈಸ್ ಮಾಡಿದರೆ ಆಗುವ ಲಾಭಗಳ ಬಗ್ಗೆ ಇವನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಇರ್ಫಾನ್ ಅಹಮದ್ ಡಾಕ್ಟರ್ಗಳನ್ನು ಹಾಗೂ ಸ್ಟೂಡೆಂಟ್ಗಳನ್ನು, ಅದರಲ್ಲೂ ಮೆಡಿಕಲ್ ಸ್ಟೂಡೆಂಟ್ಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಅವರ ತಲೆ ಕೆಡಿಸ್ತಾ ಇದ್ದ. ಈಗ ಅರೆಸ್ಟ್ ಆಗಿರುವ ಆದಿಲ್ ಅಹಮದ್, ಮುಜಾಮಿಲ್ ಇಬ್ಬರಿಗೂ ಈ ಇರ್ಫಾನನೇ ಗುರು ಅಂತ ಹೇಳಲಾಗ್ತಾ ಇದೆ. ಇವನ ಜೊತೆ ಆರಿಫ್ ನಿಸಾರ್ ದಾರ್, ಯಾಸಿರ್ ಉಲ್ ಅಶ್ರಫ್, ಮಕ್ಸೂದ್ ಅಹಮದ್ ದಾರ್, ಜಮೀರ್ ಅಹಮದ್ ಅಹಂಗರ್ ಮುಂತಾದವರನ್ನು ಕೂಡ ಪೊಲೀಸರು ಕಸ್ಟಡಿಗೆ ತಗೊಂಡಿದ್ದಾರೆ. ಇದರ ಜೊತೆ
ಲಕ್ನೋದಲ್ಲಿ ಡಾಕ್ಟರ್ ಶಹೀನ್ ಶಾಹಿದ್ ಅನ್ನೋ ಲೇಡಿ ಡಾಕ್ಟರ್ ಒಬ್ಬರನ್ನು ಬಂಧಿಸಲಾಗಿದೆ. ಆಕೆ ತನ್ನೊಂದಿಗೆ AK-47 ಇಟ್ಕೊಂಡು ಓಡಾಡ್ತಾ ಇದ್ಲಂತೆ. ಹೀಗಾಗಿ ಪೊಲೀಸರು ಅವಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯಕ್ಕೆ ಕೆಲ ಮಾಧ್ಯಮಗಳು ಈ ಶಾಹೀನ್ಗಳನ್ನು ಜೈಷ್ನ ಮಹಿಳಾ ವಿಂಗ್ನ ಮುಖ್ಯಸ್ಥೆ ಇರಬಹುದು ಅಂತ ಅನುಮಾನ ವ್ಯಕ್ತಪಡಿಸಿ ಬರಿತಾ ಇವೆ. ಈ ಅನುಮಾನಗಳಿಗೆ ಕೂಡ ಒಂದಷ್ಟು ಕಾರಣಗಳಿರುತ್ತವೆ. ಬೇಹುಗಾರಿಕಾ ಏಜೆನ್ಸಿಗಳು ಅಥವಾ ಪೊಲೀಸ್ ಇಲಾಖೆಯ ಮೂಲಗಳು ಇಂಥದ್ದೊಂದು ಸಂಶಯವನ್ನು ವ್ಯಕ್ತಪಡಿಸಿದರೆ ಮಾತ್ರ ಮಾಧ್ಯಮಗಳು ಕೂಡ ಹಾಗೆ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಪೂರ್ಣ ತನಿಖೆಯ ನಂತರವೇ ಇಲ್ಲಿ ಯಾರು, ಏನು, ಯಾಕೆ ಈ ಥರದ ಸಾಕಷ್ಟು ಮಾಹಿತಿಗಳು ಬಹಿರಂಗ ಆಗತ್ವೆ. ಇನ್ನು ಇವರನ್ನೇ ಯಾಕೆ ಈ ಕೃತ್ಯಗಳಿಗೆ ಇರ್ಫಾನ್ ಥರದವರು ಬಳಸ್ಕೊಳ್ತಾ ಇದ್ದಾರೆ, ಇಂಥದ್ದೊಂದು ಅನುಮಾನ ಮೂಡೋದು ಸಹಜ. ಗೆಳೆಯರೆ, ಡಾಕ್ಟರ್ಗಳು ಅಂದರೆ ಅವರ ಜಾತಿ ಮತಗಳನ್ನು ಮೀರಿ ಜನ ಅವರನ್ನು ಗೌರವಿಸ್ತಾರೆ. ಅವರನ್ನು ಜೀವ ಉಳಿಸೋ ದೇವರುಗಳ ಹಾಗೆ ನೋಡ್ತಾರೆ. ಸೊ ಅವರ ಮೇಲೆ ಅನುಮಾನ ಬರೋದು ತುಂಬಾ ಕಡಿಮೆ. ಹೀಗಾಗಿ ಈ ರೀತಿಯ ವೈಟ್ ಕಾಲರ್ಗಳನ್ನು ಇಲ್ಲಿ ಭಯೋತ್ಪಾದನೆಗೆ ಬಳಸ್ಕೊಳ್ತಾ ಹೋದರೆ ಭಯೋತ್ಪಾದಕ ಕೃತ್ಯಗಳನ್ನು ಮಾಡೋದು ಸುಲಭ ಆಗುತ್ತೆ ಮತ್ತು ಅವರ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಇವರನ್ನು ಉಗ್ರರನ್ನಾಗಿ ಬದಲಾಯಿಸಲಾಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಇಲ್ಲಿ ಹೊರಬೀಳ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರದ ಪೊಲೀಸರು ತಮ್ಮ ತನಿಖೆಯನ್ನು ಮತ್ತಷ್ಟು ಚುರುಕು ಮಾಡಿದ್ದಾರೆ. ಕಣಿವೆ ರಾಜ್ಯದಾದ್ಯಂತ ಭಾರಿ ತಪಾಸಣೆಯನ್ನು ಮಾಡಲಾಗ್ತಾ ಇದೆ. ಅಲ್ಲಿ ಯಾರೆಲ್ಲ ಸಿಂಪತೈಸರ್ಗಳಿದ್ರೋ, ಯಾರೆಲ್ಲ ಪ್ರತ್ಯೇಕ ಕಾಶ್ಮೀರ ಅಂತ ಕೂಗ್ತಾ ಇದ್ರೋ, ಯಾರೆಲ್ಲ ಭಯೋತ್ಪಾದಕರ ಜೊತೆಯಲ್ಲಿ ಈ ಹಿಂದೆ ನಿಕಟ ಸಂಪರ್ಕಗಳನ್ನು ಹೊಂದಿದ್ರೋ ಹಾಗೂ ಯಾರೆಲ್ಲ ಆನ್ ಗ್ರೌಂಡ್ ವರ್ಕರ್ಗಳಿದ್ರೋ ಅವರೆಲ್ಲರನ್ನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ಇಲ್ಲಿ ಪೊಲೀಸರು ವಶಕ್ಕೆ ಪಡೆದವರ ಸಂಖ್ಯೆ 1,500 ದಾಟ್ತಾ ಇದ್ದು ಅವರೆಲ್ಲರ ವಿಚಾರಣೆಯನ್ನು ಕೂಲಂಕಷವಾಗಿ ಮಾಡಲಾಗ್ತಾ ಇದೆ. ಇದೆಲ್ಲ ಸರಿ, ಆದರೆ ಈಗ ಎಲ್ಲ ಸಂಪರ್ಕ ಮಾಧ್ಯಮಗಳ ಮೇಲೂ ಬೇಹುಗಾರರ ಕಣ್ಣಿದ್ದೇ ಇರುತ್ತೆ. ಹೀಗಿರುವಾಗ ಈ ಡಾಕ್ಟರ್ಗಳು ತಮ್ಮ ಹ್ಯಾಂಡ್ಲರ್ಗಳನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು, ತನಿಖಾ ಸಂಸ್ಥೆಗಳಿಗೆ ಗೊತ್ತಾಗದ ಹಾಗೆ ಅವರು ಹೇಗೆ ವ್ಯವಹರಿಸ್ತಾ ಇದ್ರು ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹೋದರೆ ಅಲ್ಲಿ ನಮಗೆ ಕಾಣಸಿಗೋದು ಟೆಲಿಗ್ರಾಮ್ ಅನ್ನೋ ಆ್ಯಪ್. ಕೆಳಗೆ ವಾಟ್ಸಪ್ನ ಹಾಗೆಯೇ ಟೆಲಿಗ್ರಾಮ್ಗೆ ಹೆಚ್ಚಿನ ನಿರ್ಬಂಧಗಳು ಭಾರತದಲ್ಲಿಲ್ಲ ಹಾಗೂ ಟೆಲಿಗ್ರಾಮ್ ಕಂಪನಿಯಿಂದ ಮಾಹಿತಿಯನ್ನು ಪಡೆಯೋದು ಕೂಡ ತುಂಬಾ ಕಷ್ಟ. ಹೀಗಾಗಿ ಈ ಭಯೋತ್ಪಾದಕರು, ಡಾರ್ಕ್ ವೆಬ್ಬನ್ನು ಬಳಸೋರು, ಫ್ರಾಡುಗಳು ಇವರೆಲ್ಲ ಟೆಲಿಗ್ರಾಮ್ ಚಾನಲ್ಗಳ ಮೂಲಕ ಜನರನ್ನು ಸಂಪರ್ಕ ಮಾಡ್ತಾ ಇರ್ತಾರೆ. ಅದರ ಮೂಲಕವೇ ಅವರು ಪರಸ್ಪರ ಕಾಂಟ್ಯಾಕ್ಟ್ಗೆ ಸಿಗ್ತಾರೆ. ಅದೇ ರೀತಿ ಈ ಡಾಕ್ಟರ್ಗಳು ಕೂಡ ಟೆಲಿಗ್ರಾಮ್ ಚಾನಲ್ನ ಮೂಲಕ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಳ್ತಾ ಇದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೊ ಟೆಲಿಗ್ರಾಮ್ ಅನ್ನೋದು ಜಸ್ಟ್ ಮೆಸೇಜಿಂಗ್ ಆ್ಯಪ್ ಆಗಿ ಮಾತ್ರ ಇಲ್ಲಿ ಉಳ್ಕೊಂಡಿಲ್ಲ, ಅಥವಾ ಅದು ವಂಚಕರು ಮಾತ್ರ ಬಳಸ್ತಾ ಇರೋ ಫ್ರಾಡ್ ವೇದಿಕೆ ಅಷ್ಟೇ ಅಲ್ಲ, ಅದು ಕೇವಲ ಪೋರ್ನ ವಿಡಿಯೋಗಳನ್ನು ಹಂಚಿಕೊಳ್ಳೋದಕ್ಕಿರೋ ಜಾಗನೂ ಅಲ್ಲ, ಅದು ಭಾರತ ವಿರೋಧಿಗಳಿಗೊಂದು ವೇದಿಕೆಯನ್ನು ಒದಗಿಸಿಕೊಡ್ತಾ ಇರುವ ಅತ್ಯಂತ ನಟೋರಿಯಸ್ ಪ್ಲಾಟ್ಫಾರ್ಮ್ ಆಗಿ ಗುರುತಿಸ್ಕೊಳ್ತಾ ಇದೆ. ಇನ್ನು ಈ ದಾಳಿಗೆ ಸಂಚು ನಡೀತಿದೆ ಅನ್ನೋ ಸುಳಿವು ಜನಕ್ಕೆ ಕೂಡ ಮೊದಲೇ ಸಿಕ್ಕಿತ್ತಾ? ಇಂಟರ್ನೆಟ್ಟಲ್ಲಿ ಒಂದಷ್ಟು ಬರಹಗಳು ಈ ಬಗ್ಗೆ ಅನುಮಾನಗಳನ್ನು ಹುಟ್ಟಿಸ್ತಾ ಇವೆ. ಯಾಕೆಂದರೆ ಈ ಸ್ಫೋಟ ನಡೆಯೋದಕ್ಕೆ 3-4 ಗಂಟೆಗಳ ಮುನ್ನ ದೆಹಲಿಯಲ್ಲಿ ಆರ್ಮಿ ಹಾಗೂ ಪೊಲೀಸರ ನಿಗಾವಣೆ ಹೆಚ್ಚಾಗಿತ್ತಂತೆ. ಇದನ್ನು ಕೆಲವರು ಇಂಟರ್ನೆಟ್ಟಲ್ಲಿ ಬರ್ಕೊಂಡಿದ್ದಾರೆ. ಹೆಚ್ಚು ಪ್ರಮಾಣದಲ್ಲಿ ಭದ್ರತಾ ಪಡೆಗಳ ಚಲನೆ ದೆಹಲಿಯಲ್ಲಿ ಕಂಡು ಬರ್ತಾ ಇತ್ತು ಮತ್ತು ಇದು ಏನೋ ಆಗತ್ತೆ ಅನ್ನೋ ಅನುಮಾನಕ್ಕೆ ಕಾರಣ ಆಗ್ತಾ ಇತ್ತು. ಅಷ್ಟರಲ್ಲಿ ದೊಡ್ಡ ಸ್ಫೋಟವೊಂದು ದೆಹಲಿಯನ್ನು ನಡುಗಿಸಿದೆ ಅಂತ ಕೆಲವರು ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಬರ್ಕೊಂಡಿದ್ದಾರೆ. ಇಲ್ಲಾಗಿದ್ದೇನು ಅಂದರೆ, ಫರೀದಾಬಾದ್ ಮೇಲೆ ದಾಳಿ ಆದ ಮೇಲೆ ಈ ವೈದ್ಯರ ಸಂಪರ್ಕಗಳು ದೆಹಲಿಯ ಕಡೆಗೆ ತೋರಿಸ್ತಾ ಇದ್ವು. ಫರೀದಾಬಾದ್ ದೆಹಲಿಯಿಂದ ತುಂಬ ದೂರ ಏನಿಲ್ಲ, ಬರೀ 50 ಕಿಲೋಮೀಟರ್ ದೂರದಲ್ಲಿದೆ. ಹೀಗಾಗಿ ದೆಹಲಿಯಲ್ಲಿ ಏನು ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ಭದ್ರತೆಯನ್ನು ಹೆಚ್ಚು ಮಾಡಲಾಯಿತು, ತಪಾಸಣೆಯನ್ನು ಶುರು ಮಾಡಲಾಯಿತು. ಅಷ್ಟರಲ್ಲೇ ದೆಹಲಿಯಲ್ಲಿ ಸ್ಫೋಟ ನಡೆದು ಹೋಗಿದೆ. ಗೆಳೆಯರೆ, ಇಲ್ಲಿ ಉಗ್ರರು ತಮ್ಮ 100 ಪ್ರಯತ್ನಗಳ ಪೈಕಿ ಒಮ್ಮೆ ಗೆದ್ದರೆ ಸಾಕು ಅಂದ್ಕೋತಾರೆ. ಆದರೆ ಬೇಹುಗಾರಿಕಾ ಪಡೆಗಳು ಪ್ರತಿ ಬಾರಿಯೂ ಗೆಲುವನ್ನು ಸಾಧಿಸಲೇಬೇಕಾಗತ್ತೆ. ಪ್ರತಿ ಬಾರಿಯೂ ಉಗ್ರರ ಸಂಚುಗಳನ್ನು ಅವರು ಸೋಲಿಸ್ತಲೇ ಇರಬೇಕಾಗತ್ತೆ. ಅದರ ನಡುವೆ ಒಮ್ಮೆ ಉಗ್ರರು ಗೆಲ್ಲೋದಿದೆ ನೋಡಿ, ಅದು ಭಾರಿ ಅಪಾಯವನ್ನು ತಂದೊಡ್ಡಿ ಬಿಡುತ್ತೆ. ಈಗ ದೆಹಲಿಯಲ್ಲಾಗಿರುವುದು ಅದೇನೆ. ಇನ್ನು ಕಾರ್ ಬ್ಲಾಸ್ಟ್ ಮಾಡಿದ್ದಾನೆ ಅಂತ ಹೇಳಲಾಗುವ ಉಮರ್ನ ಚಲನವಲನಗಳನ್ನು ದೆಹಲಿಯ ಪೊಲೀಸರು ಗಮನಿಸಿದ್ದಾರೆ. CCTV ವಿಡಿಯೋಗಳ ಮೂಲಕ ಅವನು ಎಲ್ಲಿಂದ ಬಂದ, ದೆಹಲಿಯಲ್ಲಿ ಎಷ್ಟು ಹೊತ್ತು ಉಳ್ಕೊಂಡಿದ್ದ, ಎಲ್ಲೆಲ್ಲಿ ಓಡಾಡ್ದ, ಸ್ಫೋಟ ಹೇಗಾಯಿತು ಅನ್ನೋ ಒಂದಷ್ಟು ಅಂಶಗಳನ್ನು ಪತ್ತೆ ಮಾಡುವ ಕೆಲಸ ನಡೆದಿದೆ. ಉಮರ್ ಮೊದಲಿಗೆ ಕೆಂಪುಕೋಟೆಯ ಬಳಿಗೆ ಕಾರನ್ನು ತರ್ತಾನೆ. ಅದಕ್ಕೂ ಮೊದಲು ದೆಹಲಿಯ ಮಸೀದಿಯೊಂದಕ್ಕೆ ಭೇಟಿ ಕೊಟ್ಟಿದ್ದ. ಆನಂತರ ಕೆಂಪುಕೋಟೆಗೆ ಬಂದ. ಆಗ ಸಮಯ ಮಧ್ಯಾಹ್ನ 3 ಗಂಟೆ ಆಗಿರಬೇಕು. ಅವನು ಕಾರನ್ನು ಬಿಟ್ಟು ಕೆಳಗಿಳಿಲಿಲ್ಲ. ಬಹುಶಃ ಆಗಲೂ ಅವನಿಗೆ ಸ್ಫೋಟ ಮಾಡಬೇಕಾ ಬೇಡವಾ ಅನ್ನೋ ಗೊಂದಲ ಇತ್ತಾ ಗೊತ್ತಿಲ್ಲ. ಸುಮಾರು 3 ಗಂಟೆಗಳ ಕಾಲ ಕಾರಲ್ಲಿ ಕುಳಿತಿದ್ದ ಉಮರ್
ಆ ಬಳಿಕ ಅದನ್ನು ಬೇರೆಲ್ಲಿಗೋ ತಗೊಂಡು ಹೋಗ್ತಾ ಇದ್ದ ಅನಿಸುತ್ತೆ. ಆದರೆ ದೆಹಲಿಯ ಟ್ರಾಫಿಕ್ ಸಿಗ್ನಲಲ್ಲಿ ಅವನಿಗೆ ಗೊಂದಲ ಶುರುವಾಗಿರಬೇಕು. ತಾನು ಅರೆಸ್ಟ್ ಆದರೆ ಗತಿ ಏನು ಅನ್ನೋ ಭಯ ಅವನನ್ನೇನಾದರೂ ಅಲ್ಲಿ ಕಾಡ್ತಾ, ಅಥವಾ ಅವನೇ ಧೈರ್ಯ ತಂದುಕೊಂಡು ಸ್ಫೋಟ ಮಾಡಿಕೊಂಡ, ಅಥವಾ ಅವನಿಗೆ ಸ್ಫೋಟಿಸಿಕೊಳ್ಳೋದಕ್ಕೆ ಅವನ ಹ್ಯಾಂಡ್ಲರ್ಗಳಿಂದ ಆದೇಶ ಬಂದಿದ್ದು ಸಂಜೆನಾ? ಈ ಬಗ್ಗೆ ಕೂಡ ಮಾಹಿತಿಗಳಿನ್ನೂ ಖಚಿತವಾಗಿ ಗೊತ್ತಾಗಬೇಕಿದೆ. ಇದೆಲ್ಲದರ ಜೊತೆಗೆ ಈ ಕಾರಿಗೆ ಸಂಬಂಧಪಟ್ಟ ಹಾಗೆ ಜಮ್ಮು ಕಾಶ್ಮೀರದ ಪೊಲೀಸರು 3 ಬಂಧಿಸಿದ್ದಾರೆ. ಅವರಲ್ಲಿ ಒಬ್ಬ ತಾರಿಕ್ ಅಹ್ಮದ್ ಮಲಿಕ್, ಅವನು ATM ಅಲ್ಲಿ ಗಾರ್ಡ್ ಆಗಿ ಕೆಲಸ ಮಾಡ್ತಾನೆ. ಹಾಗೇನೆ ಅಮೀರ್ ರಶೀದ್ ಮತ್ತು ಉಮರ್ ರಶೀದ್ ಅನ್ನೋ ಇನ್ನಿಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಂದ ಮಾಹಿತಿಯನ್ನು ಪಡೆಯಲಾಗ್ತಾ ಇದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಈ ಆರೋಪಿಗಳ ವಿರುದ್ಧ 162/2005 ನಂಬರಿನ FIR ಒಂದನ್ನು ಸಿದ್ಧಪಡಿಸಲಾಗಿದೆ. ಅದರಲ್ಲಿ UAPA ಅಂದರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ನ ಸೆಕ್ಷನ್ 13, 16, 17, 18, 18B, 19, 20, 23, 39 ಮತ್ತು 40 ಬಳಸಲಾಗಿದೆ. ಹಾಗೆಯೇ BNS ಆಕ್ಟ್ನ ಸೆಕ್ಷನ್ 16(2), 147, 148, 152 ಮತ್ತು 351(2), ಹಾಗೆ ಸೆಕ್ಷನ್ 4 ಮತ್ತು 5 ಆಫ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸಸ್ ಆಕ್ಟ್ ಜೊತೆಗೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಕೂಡ FIR ಅನ್ನು ದಾಖಲು ಮಾಡಲಾಗಿದೆ. ಒಟ್ಟಲ್ಲಿ ತನಿಖಾ ಸಂಸ್ಥೆಗಳು ಈಗಾಗಲೇ ತಮ್ಮ ಕೆಲಸವನ್ನು ಶುರು ಮಾಡಿಕೊಂಡಿವೆ. ಇದೇ ವೇಳೆ 357 kgಯಷ್ಟು ಸ್ಫೋಟಕಗಳು ಸಿಕ್ಕಂಥ ಹರಿಯಾಣದ ಅಲ್ಫುಲಾ ಯೂನಿವರ್ಸಿಟಿಯ ಮೇಲೆ ಕೂಡ ಪೊಲೀಸರ ಕಣ್ಣು ಬಿದ್ದಿದೆ. ಅಲ್ಲಿಗಾಗಲೇ ಸುಮಾರು 800ಕ್ಕೂ ಹೆಚ್ಚು ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲಿನ ಲಿಂಕ್ಗಳು, ಕಾಂಟ್ಯಾಕ್ಟ್ಗಳು, ಈ ಯೂನಿವರ್ಸಿಟಿಗಿರೋ ಹೊರಗಿನ ಸಂಬಂಧಗಳು, ಇಲ್ಲಿನ ವಿದ್ಯಾರ್ಥಿಗಳು ಹಾಗೂ ವೈದ್ಯರನ್ನ ಯಾರು ಮತ್ತು ಹೇಗೆ ಉಗ್ರವಾದದ ಕಡೆಗೆ ಆಕರ್ಷಿಸ್ತಾ ಇದ್ದಾರೆ, ಅವರಿಗೂ ಯೂನಿವರ್ಸಿಟಿಗೂ ಇರೋ ನಂಟೇನು, ಹೀಗೆ ನಾನಾ ಆ್ಯಂಗಲ್ಗಳಲ್ಲಿ ತನಿಖೆ ಶುರುವಾಗಿದೆ. ಇದೇ ಯೂನಿವರ್ಸಿಟಿಯಲ್ಲಿ ಬಂಧಿತ ಡಾಕ್ಟರ್ ಮುಜಾಮಿಲ್ ಶಕೀಲ್ 3.5 ವರ್ಷ ಕೆಲಸ ಮಾಡಿದ್ದ. ಹೀಗಾಗಿ ಅವನ ಸಂಪರ್ಕದಲ್ಲಿ ಅಲ್ಲಿ ಬೇರೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ಹುಡುಕುವ ಕೆಲಸ ಕೂಡ ನಡೀತಾ ಇದೆ. ಸದ್ಯಕ್ಕೆ ಪ್ರಕರಣದ ಸಂಬಂಧ 8 ಮಂದಿಯನ್ನು ಅರೆಸ್ಟು ತೋರಿಸಲಾಗಿದೆ. ಮುಂದೆ ಯಾರೆಲ್ಲ ಪೊಲೀಸರ ಬಲೆಗೆ ಬೀಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಒಟ್ಟಲ್ಲಿ ಈ ಕಾರ್ಯಾಚರಣೆ ಆದಷ್ಟು ಬೇಗ ಮುಗಿಲಿ. ಭಾರತದ ವಿರುದ್ಧ ಜಿಹಾದ್ ಸಾರುವವರು, ಅಮಾಯಕರ ಸಾವಿಗೆ ಕಾರಣವಾಗುವವರು ಯಾರೇ ಆಗಿರಲಿ, ಅವರಿಗೆ ಬದುಕುವ ಹಕ್ಕು ಖಂಡಿತ ಇರೋದಿಲ್ಲ. ಕರ್ಕೊಂಡು ಬಂದು ಜೈಲುಗಳೆಲ್ಲ ಅವರನ್ನು ಕೂಡಿಸಿ ಬಿರಿಯಾನಿ, ದಾವತ್ತು, TV, ಮೊಬೈಲು ಕೊಟ್ಟು ಅಲ್ಲಿಂದ ಅವರು ಮತ್ತೆ ಅದೇ ಕೆಲಸವನ್ನು ಮುಂದುವರಿಸೋ ಹಾಗೆ ಮಾಡೋ ಬದಲು ಅವರಿಗೆ ಬೇಕಾದ ಹೋರ್ ಟಿಕೆಟ್ಗಳನ್ನು ಅವರಿಗೆ ಕೊಟ್ಟು ಬೇರೆಯವರು ನೆಮ್ಮದಿಯಾಗಿರೋ ಥರದ ವಾತಾವರಣವನ್ನು ಕಲ್ಪಿಸುವ ಕಡೆಗೆ ಭದ್ರತಾ ಏಜೆನ್ಸಿಗಳು ಗಮನ ಕೊಡಲಿ ಅನ್ನೋದು ನಮ್ಮ ಆಶಯ. ಇನ್ನು ಕೇಂದ್ರ ಗೃಹ ಸಚಿವರು ಕೂಡ ಈ ವಿಷಯದಲ್ಲಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ. ಪ್ರಧಾನಿ ಮೋದಿ ಪ್ರತಿ ಬಾರಿಯಂತೆ ಈ ಬಾರಿ ಕೂಡ ಪಾಕಿಸ್ತಾನಕ್ಕೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ದೇಶದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿರುವ ಕಾಶ್ಮೀರದ ವೈದ್ಯರು ಹಾಗೂ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರನ್ನು ವಿಚಾರಣೆಗೆ ಒಳಪಡಿಸುವ, ಅವರಿಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ನಿಗಾ ಇಡುವ ಕೆಲಸ ಆಗ್ತಾ ಇದೆ. ಹಾಗೆ ರೈಲುಗಳಲ್ಲಿ, ಬಸ್ಸುಗಳಲ್ಲಿ ಹಾಗೂ ಇನ್ನಿತರ ಜನನಿಬಿಡ ಸ್ಥಳಗಳಲ್ಲಿ ಅನುಮಾನ ಬಂದವರನ್ನು ತಪಾಸಣೆಗೊಳಪಡಿಸುವ ಕೆಲಸವನ್ನು ಎಲ್ಲ ಕಡೆಗಳಲ್ಲೂ ಮಾಡ್ತಾ ಇದ್ದಾರೆ. ಇದು ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದು ಗೆಳೆಯರೆ, ದೆಹಲಿ ಸ್ಫೋಟದ ನಂತರ ತನಿಖೆ ಹೇಗೆ ನಡೀತಾ ಇದೆ, ಈ ಪ್ರಕರಣದ ಹಿಂದೆ ಯಾರ್ಯಾರ ಹೆಸರುಗಳು ಕೇಳಿ ಬರ್ತಾ ಇವೆ ಅನ್ನೋದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.